ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಬುಧವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಇದು ನಿಮ್ಮ ಜಿಎನ್ಎಸ್ ನ್ಯೂಸ್ನ ಮುಖ್ಯಾಂಶಗಳು. ಗ್ರಾಮಾಂತರ ಪ್ರದೇಶದ 29 ಸ್ತ್ರೀ ಶಕ್ತಿ ಸಂಘಗಳಿಗೆ ಪ್ರೋತ್ಸಾಹಧನ ವಿತರಣೆ. ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಆರ್ಥಿಕ ಸ್ವಾವಲಂಬನೆ ಸಾಧ್ಯವಾಗಿದೆ ಎಂದ ಹರತಾಳು. ವಿಶ್ವಕ್ಕೆ ಯೋಗ ಕುರಿತು ಮಾರ್ಗದರ್ಶನ ಮಾಡಿದ್ದು ಭಾರತ ಎಂದ ಶಾಸಕರು. ಸಾಗರ ತಾಲೂಕಿನ ತ್ಯಾಗರ್ತಿಯಲ್ಲಿ ಬಿಜೆಪಿಯ ಮೃತ ಕಾರ್ಯಕರ್ತನಿಗೆ ತೋಟ ನಿರ್ಮಿಸಿಕೊಟ್ಟ ಕಣ್ಣೂರ್ ಟೀಮ್. ಪರಶುರಾಮ್ ತೋಟ ಮಾಡಬೇಕೆನ್ನುವ ಆಸೆಯನ್ನು ಶಾಸಕರ ಮಾರ್ಗದರ್ಶನದಲ್ಲಿ ಈಡೇರಿಸಿದ ಸ್ಥಳೀಯ ಘಟಕ. ಜೂನ್ 21ರಂದು ಶಾಸಕರ ಸಮ್ಮುಖದಲ್ಲಿ ಕುಟುಂಬಕ್ಕೆ ಹೊಸ ತೋಟ ಹಸ್ತಾಂತರಿಸಲು ಬಿಜೆಪಿ ಸ್ಥಳೀಯ ಘಟಕ ಚಿಂತನೆ. ಈಗ ಸುದ್ದಿಯ ವಿವರ. ಮಹಿಳೆಯರಲ್ಲಿ ಸ್ವಯಂ ಉದ್ಯೋಗ ಮತ್ತು ಉಳಿತಾಯ ಮನೋಭಾವ ಬೆಳೆಸುವಲ್ಲಿ ಸ್ತ್ರೀ ಶಕ್ತಿ ಸಂಘಟನೆಗಳ ಪಾತ್ರ ಪ್ರಮುಖವಾಗಿದೆ ಎಂದು ಶಾಸಕ ಚಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಬುಧವಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸ್ತ್ರೀ ಶಕ್ತಿ ಯೋಜನೆಯಡಿ ಅಮೃತ ಸ್ವಸಹಾಯ ಸಂಘಗಳಿಗೆ ಕಿರು ಉದ್ಯಮ ಪ್ರೋತ್ಸಾಹ ಧನ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಚೆಕ್ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಸ್ತ್ರೀ ಶಕ್ತಿ ಸಂಘಗಳಿಗೆ ಸ್ವಸಹಾಯ ಸಂಘಗಳಿಗೆ ರಾಜ್ಯ ಸರ್ಕಾರದಿಂದ ಉತ್ತೇಜನವಾಗಿ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಕ್ಕಂಥ ಈ ಸಣ್ಣ ಕಾಯ್ದೆ. ಇದರ ಉಪಯೋಗವಾಗಿ ಇನ್ನೂ ಒಂದಿಷ್ಟು ಜನ ಚೆನ್ನಾಗಿ ನಡೆಸಿ 600ಕ್ಕಿಂತ ಹೆಚ್ಚು ಸಂಘಗಳಿದ್ದಾವೆ. ಅದಕ್ಕೆ ಕೇವಲ 29 ಮಾತ್ರ ಸರಿಯಾದ ಕಾಲ ಮಾಡಿ ಒಂದು ಥರದ ಬಹುಮಾನ ತಿಳಿದಿದೆ. ಇನ್ನೂರು ಕೂಡ ಚೆನ್ನಾಗಿ ನಿರ್ವಹಿಸಿ ನಿಮಗೂ ಕೂಡ ಈ ಅನುದಾನ ಸಿಗುವಾಗಲಿ ಅಂತೇಳಿ ಆಶಿಸ್ತೇನೆ ಮತ್ತು ಆಗಬೇಕು ಅಂತೇಳಿ ನಿಮಗೆ ವಿನಂತಿ ಮಾಡ್ತೇನೆ. ನಿಮ್ಮ ಇತ್ತೀಚೆಗೆ ಸ್ತ್ರೀ ಶಕ್ತಿ ಸಂಘ ಮತ್ತು ಸ್ವಸಹಾಯ ಗುಂಪುಗಳು ಇಂದ ಬಹಳ ಬದಲಾವಣೆಗಳಾಗಿವೆ ಸಮಾಜದಲ್ಲಿ. ಕೊರೋನಾ ಸಂದರ್ಭದಲ್ಲಿ ನಿಮಗೆ ಸಹಕಾರ ಕೊಟ್ಟಂಥ ನಮ್ಮ ಅಂಗನವಾಡಿ ಸಹಾಯಕಿಯರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಇಡೀ ಸ್ತ್ರೀಕುಲ ಈ ದೇಶದಲ್ಲಿ ಕೊರೋನಾವನ್ನು ಎದುರಿಸುವಂಥ ಸಂದರ್ಭದಲ್ಲಿ ಪರಿಣಾಮಕಾರಿ ಎದುರಿಸಿದ್ರಿಂದ ಸಾವು ನೋವು ಕಡಿಮೆ ಆಯಿತು. ಅದಕ್ಕೂ ಕೂಡ ನಿಮ್ಮನ್ನು ಅಭಿನಂದಿಸ್ತೇನೆ. ಈ ದೇಶದ ಜನಸಂಖ್ಯೆಗೆ 50% ತಾವೇ ಇದೆ, ಲೇಡೀಸ್, ಹೆಣ್ಣು ಮಕ್ಕಳು ಇರೋದು. ನಿಮ್ಮ ಸಹಕಾರದಿಂದ ಎದುರಿಸಿದ್ದೀವಿ. ಇನ್ನೂ ಒಂದು ನಿಮ್ಗೆ ಗೊತ್ತಿದ್ದು ನಡೀತಾ ಇದೆ, ನಡೆಸ್ತಾ ಇದ್ದೀರಿ. ಅದು ಭಾರತೀಯ ಇತಿಹಾಸದಲ್ಲೇ ಪರಂಪರೆಯಲ್ಲಿ ಇದೆ. ಇವತ್ತು ಕೋವಿಡ್ ಕಾರಣದಿಂದ ಮತ್ತು 15 ವರ್ಷದ ಹಿಂದೆ ಪ್ರಪಂಚದಲ್ಲಿ ಡಿಸಿಷನ್ ಆಯಿತು. ಆರ್ಥಿಕ ದಿವಾಳಿ ಆಗ್ತಾ ಹೋಗ್ತಾ ಇತ್ತು ಪ್ರಪಂಚ. ಭಾರತಕ್ಕೆ ಅದು ತಟ್ಟಲೇ ಇತ್ತು. ಯಾಕೆ ಅಂದರೆ ಮನಮೋಹನ್ ಸಿಂಗ್ ಹೇಳಿದ್ರು, ಆಗಿನ ಫೈನಾನ್ಸ್ ಮಿನಿಸ್ಟರ್. ಯಾಕೆ ನಮಗೆ ಅದು ತಟ್ಟಲಿಲ್ಲ ಅಂದರೆ ದೇಶಕ್ಕೆ ತೊಂದರೆ ಆಗಲಿಲ್ಲ, ಹಣಕಾಸಿನ ಆರ್ಥಿಕ ಹಿಂಜರಿತ ಆಗಲ್ಲ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಣುಮಗಳು ಪ್ರತಿಯೊಬ್ಬರು ಬಡವನಲ್ಲಿ ಶ್ರೀಮಂತ ಮನೇಲಿ ಒಂದು ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಮನೆಯಲ್ಲಿ ಸ್ವಂತ ಅವ್ರದೇ ಅಕೌಂಟ್. ಅದು ಯಾವುದೋ ಡಬ್ಬದಲ್ಲೋ, ಚೀಲದಲ್ಲೋ, ಬಿಟರಿಲ್ಲೋ, ಡಬ್ಬದಲ್ಲೋ, ಹಾಲಿನ ಡಬ್ಬಲ್ಲೋ ಸ್ವಲ್ಪ ಹಾಕಿಟ್ಟಿರ್ತಾರೆ. ಆ ಕಾರಣದಿಂದ ಭಾರತೀಯ ಸ್ತ್ರೀಯರಿಂದಾಗಿ ಭಾರತಕ್ಕೆ ತಟ್ಟಲಿಲ್ಲ ನಮಗೆ ಶಿಕ್ಷಣ, ಆರ್ಥಿಕ ಹಿಂಜರಿತ ಅಂತ ಹೇಳಿ ಮನಮೋಹನ್ ಸಿಂಗ್ ಹೇಳಿದ್ರು. ಅದು ಭಾರತೀಯ ನಾರಿಯರ ಶಕ್ತಿ. ಇತ್ತೀಚೆಗೆ ನೋಡ್ತಾ ಇದ್ದೀರಿ, ಶ್ರೀಲಂಕಾ ದಿವಾಳಿ ಹೋಗಿದೆ, ಪಾಕಿಸ್ತಾನ ದಿವಾಳಿ ಆಗ್ತಾ ಇದೆ, ನೇಪಾಳದಲ್ಲಿ ಭಾರತ ತೊಂದರೆ ಆಗ್ತಾ ಇದೆ. ಆಗ ನಮ್ಮ ದೇಶದಲ್ಲಿ ಆ ತೊಂದರೆ ಇನ್ನೊಂದಾಗದೆ ನಾವು ಇಂಥ ಕಾಲದಲ್ಲೂ ಕೂಡ ಅಭಿವೃದ್ಧಿಯನ್ನು ಸಾಧಿಸ್ತೀವಿ. ಅದು ಕಾರಣ ಈ ದೇಶದ ಹೆಣ್ಣುಮಕ್ಕಳು, ಅದರಲ್ಲೂ ವಿಶೇಷವಾಗಿ ಈ ಸ್ವಸಹಾಯ ಸಂಘಗಳು ಮತ್ತು ಸ್ತ್ರೀ ಶಕ್ತಿ ಸಂಘ ಅಂತ ಮಾಡಿದ್ದೀವಿ. ನಿಮ್ಮಲ್ಲಿ ಒಂದು ವ್ಯವಹಾರ ಜ್ಞಾನ ಬರುತ್ತೆ, ನಿಮ್ಮಲ್ಲಿ ಒಂದು ಓಡಾಡುವ ದಾಷ್ಟೆ ಬರುತ್ತೆ, ನಿಮ್ಮಲ್ಲಿ ಮಾತನಾಡುವಂಥ ಒಂದು ಬಾಯಿ ಬರುತ್ತೆ. ಎಲ್ಲೂ ಹೋಗಿ ಒಬ್ಬರೇ ಬರೋ ಹಾಗಾಯಿತು. ಅಥವಾ ಇನ್ನೊಬ್ಬರು ಸ್ನೇಹಿತರು ಹೋಗಿ, ಅದು ಆಫೀಸಿಗಾಗಲಿ, ಅದು ಮನೆಗಾಗಲಿ, ಮದುವೆ ಹಬ್ಬಕ್ಕಾಗಲಿ, ಸಾವು ನೋವಿಗಾಗಲಿ, ಆರೋಗ್ಯದ ಆಸ್ಪತ್ರೆಗಾಗಲಿ, ಹೀಗೆ ಒಂದು ಶಕ್ತಿ ಮನುಷ್ಯನಿಗೆ
ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯೆ ಕುಸುಮಾ ಸುಬ್ಬಣ್ಣ, ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶೈಲಜಾ, ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಡಾಕ್ಟರ್ ಉಮಾದೇವಿ ಹಾಜರಿದ್ದರು. ವಿದ್ಯಾ ಹೆಗಡೆ ಪ್ರಾರ್ಥಿಸಿ, ಸಹಾಯಕ ನಿರ್ದೇಶಕ ಸಂತೋಷ್ ಕುಮಾರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ಸುವರ್ಣ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಕಾರ್ಯಕ್ರಮದಲ್ಲಿ 29 ಸ್ವಸಹಾಯ ಸಂಘಗಳಿಗೆ ಸಹಾಯಧನದ ಚೆಕ್ ವಿತರಣೆ ಮಾಡಲಾಯಿತು. ವಿಶ್ವಕ್ಕೆ ಯೋಗದ ಮೂಲಕ ಮಾರ್ಗದರ್ಶನ ಮಾಡಿದ ಹೆಗ್ಗಳಿಕೆ ಭಾರತದ್ದು ಎಂದು ಶಾಸಕ ಚಾಲಪ್ಪರ್ತಾಳು ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರ ಮಠದಲ್ಲಿ ಮಂಗಳವಾರ ಶೃಂಗೇರಿ ಶಂಕರ ಮಠ ಮತ್ತು ವಿವಿಧ ಯೋಗ ಸಂಸ್ಥೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಯೋಗ ದಿನಾಚರಣೆ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಷ್ಟು ಸಾಧ್ಯ ಅಷ್ಟು ನಿಮಗೆ ಪುಸ್ತಕದಲ್ಲಿ ಏನು ಮಾಡ್ಬೋದು, ಎಷ್ಟು ಸಮಯ ಇರುತ್ತೆ ಅಷ್ಟು ಸಮಯದ ಏನು ಮಾಡ್ಬೋದು, ಅದನ್ನು ಒಂದು PPT ತೋರಿಸ್ತೀವಿ ಅಂತ ಹೇಳಿದರು. ಆ ಕಾರಣಕ್ಕಾಗಿ ನಾನು ಬಂದಿದ್ದೇನೆ. ಬಂದಾಗ ಸಹಜವಾಗಿ ಅದು ಮಾತಾಡಬೇಕು ಅಂತ ಹೇಳಿದ್ದೀನಿ. ಇದು ಮಾತನಾಡುವ ಸಭೆ ಅಲ್ಲ, ಸಾಧನೆ ಮಾಡುವಂಥ ಯೋಗದ ಮೂಲಕ ಸಾಧನೆ ಮಾಡ್ಕೋಬೇಕು ನಾವು ಅಂತೇಳಿ ಹೇಳಿ ಯೋಗ ದಿನಾಚರಣೆ ಇವತ್ತು 8ನೇ ವಿಶ್ವ ಯೋಗ ದಿನಾಚರಣೆ. ವಿಶ್ವಕ್ಕೆ ಪರಿಚಯ ಮಾಡಿಸಿದವರು ಈ ದೇಶದ ಈಗಿನ ಪ್ರಧಾನಿ ನಮ್ಮ ನರೇಂದ್ರ ಮೋದಿಯವರು. ಯೋಗ ಹಿಂದೆ ಋಷಿಮುನಿಗಳ ಕಾಲದಲ್ಲಿ, ಪುರಾತನ ಕಾಲದಲ್ಲಿ, ಪುರಾಣಗಳಲ್ಲಿ, ವೇದಗಳಲ್ಲಿ, ವೇದಗಳಲ್ಲಿ ಎಲ್ಲ ಕಾಲದಲ್ಲೂ ನಮ್ಮ ಭರತಖಂಡದಲ್ಲಿ ಇತ್ತು. ಅದು ಪ್ರಸಿದ್ಧಿಗೂ ಬಂದಿತ್ತು, ಪ್ರಸಿದ್ಧಿಗೂ ಬರ್ತಾ ಇದೆ. ಈಗ ಅಂಥದ್ದಕ್ಕೊಂದು ವಿಶ್ವ ಮಟ್ಟದಲ್ಲಿ, ಪ್ರಪಂಚ ಮಟ್ಟದಲ್ಲಿ ಒಂದು ವೇದಿಕೆ ಮಾಡಿ ಇವತ್ತು 21ನೇ ತಾರೀಕು ಇದನ್ನು ಮಾಡಬೇಕು ಅಂಥೇಳಿ ವಿಶ್ವಸಂಸ್ಥೆಯವರು ನಿರ್ಣಯ ಮಾಡಿ ಇವತ್ತು ನೋಡ್ತಾ ಇದ್ವಿ ಪೇಪರ್ನಲ್ಲಿ 167, 187 ದೇಶಗಳಲ್ಲಿ ಆಚರಣೆಯನ್ನು ಮಾಡ್ತಿದ್ದಾರೆ. ಇದು ಭಾರತ ಆಧ್ಯಾತ್ಮಿಕ, ಆರ್ಥಿಕ, ರಾಜಕೀಯ ಎಲ್ಲ ರೀತಿಯಲ್ಲಿ ವಿಶ್ವಕ್ಕೆ ನಾಯಕತ್ವವನ್ನು ಕೊಡ್ತಕ್ಕಂಥ ಪ್ರಥಮ ಹೆಜ್ಜೆಯಾಗಿ ಯೋಗ ದಿನಾಚರಣೆ, ಯೋಗ ಗುರುವಾಗಿ ಭಾರತವನ್ನು ಇಡೀ ಪ್ರಪಂಚ ಇವತ್ತು ಅಂಗೀಕರಿಸಿದೆ. ಇದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಿ ಮೋದಿಯವರು ಕಾರಣ. ಮತ್ತು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ರಾಜ್ಯಕ್ಕೆ ಬಂದು ಯೋಗವನ್ನು ಅವರು ಮಾಡಿ ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಇದರ ಮಹತ್ವವನ್ನು ಇನ್ನೊಂದಿಷ್ಟು ಅರ್ಥ ನಾವು ಇದರಲ್ಲಿ ಪಾಲ್ಗೊಳ್ಳೋಣ ಅಂತ ವಿನಂತಿ ಮಾಡ್ತೀವಿ. ಇದನ್ನು ಈ ಸರ್ಕಾರದ ಕಾಲದಲ್ಲಿ ವಿಶ್ವ ದಿನಾಚರಣೆ ಆಯಿತು, ವಿಶ್ವ ಯೋಗ ದಿನಾಚರಣೆ ಆಯಿತು ಅನ್ನೋ ಕಾರಣಕ್ಕೆ ಕೆಲವರು ಬಾಯಿ ಮಾತಿಗೆ ಯೋಗ ವಿರೋಧ ಮಾಡೋರಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಓದಿದ್ದೀರೋ ಇಲ್ಲ ನೋಡಿ. ನನಗೆ ಅವರಿಗೆ ಸ್ಲೀಪ್ ಅಪ್ನಿ ಅಂತ ಇರುತ್ತೆ, ರಾತ್ರಿ ನಿದ್ದೆ ಬರೋದಿಲ್ಲ, ಪ್ರತಿ ನಿಮಿಷಕ್ಕೆ ಎಚ್ಚರ ಆಗ್ತದೆ, ಸ್ಲೀಪ್ ಅಪ್ನಿ ಅಂತ. ಆಗ ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಿಂದ ವೇದಿಕೆಯಲ್ಲಿ ಕೂತ್ಕೊಂಡಲ್ಲಿ, ವಿಧಾನಸೌಧದೊಳಗೆ ಕೂತ್ಕೊಂಡಲ್ಲಿ, ಯಾವುದೇ ಸಭೆ ಸಮಾರಂಭ ಕೂತ್ಕೊಂಡಲ್ಲಿ ನಿದ್ದೆ ಬರುತ್ತದೆ. ಅದು ಸೈಂಟಿಫಿಕಲಿ ಅವ್ರು ತಪ್ಪಲ್ಲ, ಅದು ಸೈಂಟಿಫಿಕಲಿ ಅವ್ರಿಗೊಂದು ಡಿಫೆಕ್ಟ್ ಇರ್ತದೆ, ಕಾಯಿಲೆ ಇರುತ್ತೆ. ಅದು ಹಾಗೆ ಮಾಡ್ತಿದ್ರು, ಅವರು ನೋಡಿದ್ದೀರಿ ತಾವು. ಅದು ಭಾಳ ಜನಕ್ಕೆ ಇರ್ತದೆ. ಆ ಯೋಗ ಮಾಡೋದ್ರ ಮೂಲಕ ನನಗೆ ಅದು ಕಡಿಮೆ ಆಯಿತು. ಇವತ್ತು ನಾನು ನಿದ್ದೆ ಮಾಡೋದು ಕಡಿಮೆ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲದಂಗೆ ನಿದ್ದೆ ಬರ್ತಿತ್ತು ಅಂತ ಹೇಳಿದ್ದಾರೆ. ಯಾಕಂದರೆ ಯೋಗದಿಂದ ಆ ಶಕ್ತಿ ಇದೆ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಅಂದರೆ ಅದರ ಮಹತ್ವವನ್ನು ಸಣ್ಣ ಉದಾಹರಣೆ ಕೊಟ್ಟೆ ಅಷ್ಟೇ. ಅದನ್ನು ನಮಗೆ ಋಷಿಮುನಿಗಳು ನಮ್ಮ ಪುರಾತನ ಕಾಲದಿಂದ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ. ಹೀಗೆ ಯೋಗದಿಂದ ಇವತ್ತು ಹೇಳ್ತಾಯಿದ್ರು, ಮಕ್ಕಳೆಲ್ಲ ಸ್ಲೋಗನ್ ಹಾಕ್ತಾಯಿದ್ರು, ಯೋಗ ಮಾಡಿ ರೋಗ ದೂರ ಇಡಿ ಅಂತ ಏನೋ ಹೇಳ್ತಾಯಿದ್ರು. ಬೇರೆ ಬೇರೆ ಸ್ಲೋಗನ್ಗಳನ್ನು ಹೇಳ್ತಾ ಬಂದರು. ಕೆಳದಿ ಇಕ್ಕೇರಿನಲ್ಲಿ ಇವತ್ತು ಈ ರಾಜ್ಯದಲ್ಲಿ 75 ಕಡೆಗಳಲ್ಲಿ ಯೋಗ ನಡೀತು. 75ರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯದು ಇಕ್ಕೇರಿಯಲ್ಲಿ ನಡೀತು. ಬೆಳಗ್ಗೆ ನಾವೆಲ್ಲ ಅನೇಕ ಜನ ತಾವೆಲ್ಲ ಕೆಲವೆಲ್ಲ ಭಾಗವಹಿಸಿದ್ವಿ, ಚೆನ್ನಾಗಿ ನಡೀತು. ಹಾಗೆ ಅದನ್ನು ರೂಢಿಸ್ಕೊಂಡು ಬೆಳೆಸ್ಕೊಂಡು ನಾವು ಹೋಗೋಣ ಅಂತ ಹೇಳಿ. ಇದೇ ಸಂದರ್ಭದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಂಟಿ ಶಾಂತಾರಾಮ್ ಭಟ್ ಅವರನ್ನು ಸನ್ಮಾನಿಸಲಾಯಿತು. ಶಂಕರ ಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಅಧ್ಯಕ್ಷೆ ಮಧುರಾ ಶಿವಾನಂದ್, ಉಪಾಧ್ಯಕ್ಷ ವಿ ಮಹೇಶ್, ತಾಯಿ ಸಮಿತಿ ಅಧ್ಯಕ್ಷ ಅರವಿಂದ ರಾಯ್ಕರ್, ಪ್ರಮುಖರಾದ ವಿನಾಯಕರಾವ್ ಮನೆಗಟ್ಟ, PH ಲಿಂಗರಾಜ್, SK ಪ್ರಭಾವತಿ ಹಾಜರಿದ್ದರು. ಜಯಶ್ರೀ ಸ್ವಾಗತಿಸಿ ಸವಿತಾ ಕೆ ಪ್ರಾಸ್ತಾವಿಕ ಮಾತನಾಡಿದರೆ, ಕವಿತಾ ಕಾರ್ಯಕ್ರಮ ನಿರೂಪಿಸಿದರು. ಶಕ್ತಿ ಇರುವ ತನಕ ಪಕ್ಷದಲ್ಲಿ ಕಾರ್ಯಕರ್ತರನ್ನು ದುಡಿಸಿಕೊಳ್ಳುವುದು ಮಾಮೂಲಿ. ಶಕ್ತಿ ತೀರಿದ ನಂತರ ಕಾರ್ಯಕರ್ತರನ್ನು ಮೂಲೆ ಗುಂಪು ಮಾಡಲಾಗುತ್ತದೆ. ಅರ್ಹತೆ, ಹಣ, ಜಾತಿ, ಶಕ್ತಿ ಇದ್ದರೆ ಯಾವುದಾದರೂ ಸ್ಥಾನಮಾನ, ರಾಜಕೀಯ ಹುದ್ದೆ, ಪಕ್ಷದಲ್ಲಿ ಅವಕಾಶ ಪಡೆಯುವುದು ಸಹಜ. ಆದರೆ ಪರಿಶಿಷ್ಟ ಜಾತಿಯ ಯುವಕನೋರ್ವ ಎಂತಹ ಯಾವುದೇ ಅರ್ಹತೆಗಳಿಲ್ಲದೆ ಇದ್ದಾಗ್ಯೂ ಪಕ್ಷದಲ್ಲಿ ಬೂತ್ ಮಟ್ಟದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ
ತೋರಿಸಿದ ಪಕ್ಷನಿಷ್ಠೆಗೆ ತಲೆಬಾಗಿದ ತ್ಯಾಗರ್ತಿ ಬಿಜೆಪಿ ಘಟಕದ ಪದಾಧಿಕಾರಿಗಳು ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಚೇತನ್ ರಾಜ್ ಕಣ್ಣೂರ್ ನೇತೃತ್ವದಲ್ಲಿ ಸುಮಾರು 3/4 ಎಕರೆ ತೋಟವನ್ನು ನಿರ್ಮಿಸಿಕೊಡುವ ಮೂಲಕ ಯುವಕನ ಅಂತಿಮ ಆಸೆಯನ್ನು ಈಡೇರಿಸಿದೆ. 2 ತಿಂಗಳು ಹಿಂದೆ ನಡೆದ ಅಪಘಾತದಲ್ಲಿ 35 ವರ್ಷದ ಪರಶುರಾಮ್ ಮೃತಪಟ್ಟಿದ್ದಾರೆ. ಪರಶುರಾಮ್ ತ್ಯಾಗರ್ತಿ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿ. ಪರಶುರಾಮ್ ತಮ್ಮ ಸ್ನೇಹಿತರ ಬಳಿ ಮತ್ತು ಚೇತನ್ ರಾಜ್ ಕಣ್ಣೂರ್ ಅವರ ಹತ್ತಿರ ತಾನು ತೋಟ ಮಾಡಬೇಕು, ತನ್ನ ಕುಟುಂಬದವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಒಂದು ಸಂದರ್ಭದಲ್ಲಿ ತಮ್ಮ ಮನದಾಳ ತೋಡಿಕೊಂಡಿದ್ದರು. ಆದರೆ ತೋಟ ಮಾಡಬೇಕು ಎನ್ನುವ ಕನಸು ಕಟ್ಟಿಕೊಂಡಿದ್ದ ಪರಶುರಾಮ್ ಆಕಸ್ಮಿಕವಾಗಿ ಅಪಘಾತದಲ್ಲಿ ಮೃತಪಟ್ಟಾಗ ಎಲ್ಲ ಸ್ನೇಹಿತರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಮೃತ ಪರಶುರಾಮ್ ಕುಟುಂಬಕ್ಕೆ ಅಷ್ಟಿಷ್ಟು ಹಣ ಸಹಾಯ ಮಾಡುವುದಕ್ಕಿಂತ ಅವರ ಆಶೆಯಂತೆ ತೋಟ ನಿರ್ಮಿಸಿಕೊಡುವ ಸಂಕಲ್ಪ ಚೇತನ್ ರಾಜ್ ನೇತೃತ್ವದಲ್ಲಿ ಕೈಗೊಳ್ಳಲಾಗಿತ್ತು. ಇದಕ್ಕೆ ಶಾಸಕ ಛಾಲಪಾರ್ತಾಳು ಮಾರ್ಗದರ್ಶನ ಮಾಡಿದ್ದರು. ಚೇತನ್ ರಾಜ್ ಕಣ್ಣೂರ್ ನೇತೃತ್ವದಲ್ಲಿ ತೋಟ ನಿರ್ಮಿಸುವ ಕೆಲಸಕ್ಕೆ ಕೈ ಹಾಕಲಾಗಿತ್ತು. ಸುಮಾರು 3/4 ಎಕರೆ ಜಾಗದಲ್ಲಿ ಅಡಿಕೆ ಸಸಿಗಳನ್ನು ನೆಡಲು ಪಟ್ಟೆ ಸಾಲು ಮಾಡಿ ಬಂಡು ನಿರ್ಮಿಸಲಾಗಿತ್ತು. ಈಗಾಗಲೇ 400ಕ್ಕೂ ಹೆಚ್ಚು ಅಡಿಕೆ ಸಸಿಗಳನ್ನು ನೆಟ್ಟು ನಿಲ್ಲಿಸಲಾಗಿದೆ. ಜೂನ್ 23ರಂದು ಶುಕ್ರವಾರ ಮಧ್ಯಾಹ್ನ 3:30ಕ್ಕೆ ಮೃತ ಸ್ನೇಹಿತನ ಅಂತಿಮ ಇಚ್ಛೆಯಂತೆ ತೋಟವನ್ನು ಬಿಜೆಪಿ ಸ್ಥಳೀಯ ಘಟಕ ಕುಟುಂಬಕ್ಕೆ ಶಾಸಕ ಹಾಲಪ್ಪ ಹರ್ತಾಳು ಮೂಲಕ ಹಸ್ತಾಂತರ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕುರಿತು ಮಾತನಾಡಿದ ಎಪಿಎಂಸಿ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಮುಖಂಡ ಚೇತನ್ ರಾಜ್ ಕಣ್ಣೂರ್, ತ್ಯಾಗರ್ತಿ ಗ್ರಾಮದ ಪರಶುರಾಮ್ ಅಂಥೇಳಿ ನಾವೆಲ್ಲ ಪ್ರೀತಿಯಿಂದ ಪರ್ಷಿ ಅಂತ ಕರೀತಾ ಇದ್ದಂಥ ನಮ್ಮ ಭಾಜಪದ SC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂಥ ಯುವ ಮುಖಂಡರಾಗಿದ್ದರು. ಅವರು 2 ತಿಂಗಳ ಕೆಳಗಡೆ ಒಂದು ಅಪಘಾತದಲ್ಲಿ ಅಚಾನಕ್ಕಾಗಿ ತೀರೋಗಿದ್ದಾರೆ. ಅವರು ನಮ್ಮ ಪಕ್ಷಕ್ಕೆ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದರು. ಅವರ ಒಂದು ಆಸೆ ಇತ್ತು, ಅವರೊಂದು ಸಣ್ಣಕ್ಕೆ ಒಂದು ಅಡಿಕೆ ತೋಟ ಮಾಡಬೇಕು ಮನೆ ಹತ್ರ ಜಾಗದಲ್ಲಿ ಅಂತಕ್ಕಂಥದ್ದನ್ನ. ಒಮ್ಮೆ ನಮ್ಮ ಹತ್ರ ಆ ಥರದ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಅಣ್ಣ, ನಿಮ್ಮ ಮನೇಲಿ ಗಿಡ ಇದೆ, ಅಡಿಕೆ ತೋಟ ಮಾಡ್ತೀನಿ, ಗಿಡ ಕೊಡಿ ಅಂತ ಹೇಳಿಬಿಟ್ಟು. ಅದು ನಮಗೆ ನೆನಪಿತ್ತು. ಆದರೆ ಅವನ ಅಕಾಲಿಕ ಮೃತ್ಯು ಹೊಂದಿದ ಸಂದರ್ಭದಲ್ಲಿ ಅವನ ಅಂತ್ಯ ಸಂಸ್ಕಾರದಲ್ಲಿ ಭಾಗವಹಿಸಿದಂಥ ದಿನದಂದು ನನಗೆ ಒಂದು ಯೋಚನೆ ಬಂತು, ಅಯ್ಯೋ ಅವನದೊಂದು ಆಸೆ ಇತ್ತು, ಅದು ಹಾಗೆ ಉಳಿದೋಯ್ತಲ್ಲ ಅಂತ ಹೇಳಿಬಿಟ್ಟು. ಕೊನೆಗೆ ಸ್ನೇಹಿತರ ಹತ್ರ ಎಲ್ಲ ಹೀಗೆ ಒಂದು ಆಸೆ ವ್ಯಕ್ತಪಡಿಸಿದ್ದ, ಏನು ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಸ್ನೇಹಿತರಾದಂಥ ನಿಂಗಪ್ಪ, ಸಂಪಳ್ಳಿ ಶ್ರೀಧರು, ಅಶೋಕ್ ಅಡ್ಡೇರಿ, ಯೋಗೇಶು, ಮಿಕ್ಸಿ ಮಂಜು, ನಮ್ಮ ಮುಖ್ಯವಾಗಿ LIC ರವಿ ಅಂತ ಹೇಳ್ಬಿಟ್ಟು ಅವರ SC ಮೋರ್ಚಾದಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ರು, ಅವರು ಎಲ್ಲ ಹೀಗೆ ಮಾತಾಡೋ ಹೊತ್ತಿಗೆ ಒಂದು ಡಿಸ್ಕಷನ್ನಿಗೆ ಇಲ್ಲ ಈ ಥರ ಅಪೇಕ್ಷೆ ವ್ಯಕ್ತಪಡಿಸಿದ್ದ, ಹಾಗಾಗಿ ಒಂದು ಸಣ್ಣ ತೋಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಹಂಚ್ಕೊಂಡಾಗ ಎಲ್ಲರೂ ಕೂಡ ಸಹರ್ಷದಿಂದ ಇಲ್ಲ ಇದು ಒಳ್ಳೆ ಕೆಲಸ ಆಗುತ್ತೆ, ಅವನದೊಂದು ಆಸೆನ ಈಡೇರಿಸ್ದಂಗೆ ಆಗುತ್ತೆ ನಮ್ಮ ಮುಖಂಡಂದು, ಅದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅವರ ಮನೆಯವರ ಹತ್ರ ಬಂದುಬಿಟ್ಟು ಈ ಥರ ಒಂದು ಕೆಲಸ ಮಾಡಬೇಕಂತ ಮಾಡಿದ್ದೀವಿ, ಅದಕ್ಕೆ ನಿಮ್ಮ ಒಂದು ಒಪ್ಪಿಗೆ ಬೇಕು ಅಂತಕ್ಕಂಥದ್ದನ್ನ ಅವ್ರ ಹತ್ರ ಕೇಳ್ಕೊಂಡ್ಬಿಟ್ಟು ಈ ಏನು ಒಂದು 3/4 ಎಕರೆ ಜಾಗದಲ್ಲಿ ಟ್ರಂಚನ್ನು ಹೊಡೆದು ಅಡಿಕೆ ಗಿಡವನ್ನು ನೆಡುವಂಥ ಕಾರ್ಯವನ್ನು ಮತ್ತು ಅದಕ್ಕೆ ನೀರಿನ ವ್ಯವಸ್ಥೆ ಮತ್ತು ಸುತ್ತಲೂ ಮುಳ್ಳು ತಂತಿನ ಬೇಲಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಸ್ನೇಹಿತರೆಲ್ಲ ಸೇರಿಬಿಟ್ಟು ಈ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೇವೆ. ಈ ಶುಕ್ರವಾರ, ನಾಳೆ ಅಲ್ಲ ನಾಡಿದ್ದು ಶುಕ್ರವಾರ, ಈ ಒಂದು ಕಾರ್ಯದ ಜೊತೆಗೆ ಮಾನ್ಯ ಈ ತಾಲೂಕಿನಲ್ಲಿ ಅಭಿವೃದ್ಧಿ ಪರ ಮತ್ತು ಬಡವರ ಪರ ಚಿಂತನೆ ಮಾಡ್ತಿರ್ತಕ್ಕಂಥ ಶಾಸಕರಾದ ಹಾಲಪ್ಪನವರು ಆಗಮಿಸ್ತಾ ಇದ್ದಾರೆ. ಅವರು ಕೂಡ ಅವರ ಅಪೇಕ್ಷೆ ಇತ್ತು ಈ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದನ್ನು. ಅದಕ್ಕೆ ಪೂರಕವಾಗಿ ಕೆಲವು ಮಾರ್ಗದರ್ಶನಗಳನ್ನು ಮಾಡಿದರು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಥರದೊಂದು ಕೆಲಸವನ್ನು ಮಾಡಿದ್ದೀವಿ ಅಂತ ಅಂದಾಗ ತುಂಬ ಸಂತೋಷಪಟ್ಟರು. ಆ ಕುಟುಂಬಕ್ಕೆ ಸಹಾಯ ಮಾಡೋಣ ಅಂದಿದ್ದಕ್ಕೆ ನೀವು ಹೋಗಿ ಈ ಥರದೊಂದು ಸಹಕಾರ ಕೊಟ್ಟಿದ್ದೀರಿ, ತುಂಬ ಸಂತೋಷ ಆಯಿತು. ಮತ್ತು ಶುಕ್ರವಾರ ದಿವಸ ಆ ಕುಟುಂಬಕ್ಕೆ ಹೋಗಿಬಿಟ್ಟು ಇನ್ನಷ್ಟು ಆರ್ಥಿಕ ಸಹಾಯವನ್ನು ಆ ಕುಟುಂಬಕ್ಕೆ ಮಾಡಿ ಬರೋಣ ಅಂತಕ್ಕಂಥದ್ದನ್ನ ಮಾನ್ಯ ಶಾಸಕರು ಅಪೇಕ್ಷೆ ವ್ಯಕ್ತಪಡಿಸಿದ್ರಿಂದ ಶುಕ್ರವಾರ ಶಾಸಕರು ಬರ್ತಾ ಇದ್ದಾರೆ. ಆ ದಿವಸ ನಮ್ಮೆಲ್ಲ ಮುಖಂಡರು ಬಂದುಬಿಟ್ಟು ಈ ಪ್ರದೇಶದಲ್ಲಿ ಎಲ್ಲರೂ ಕೂಡ ಒಂದೊಂದು ಗಿಡವನ್ನು ನೆಡೋರಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರತಿಯೊಬ್ಬರು ಒಂದೊಂದು ಗಿಡವನ್ನು ನೆಡೋದು ಮತ್ತು ಅದರ ಜೊತೆಯಲ್ಲಿ ಪರಿಸರ
ದಿನಾಚರಣೆ ಈ ಕಳೆದ 15 ದಿವಸ ಹಿಂದೆ ಆಗಿರೋದ್ರಿಂದ, ಆದರೆ ಆಗ ಮಳೆ ಇಲ್ಲದೆ ಇರೋದ್ರಿಂದ ಪರಿಸರ ದಿನಾಚರಣೆಯನ್ನು ಮಾಡಲಿಕ್ಕಾಗಿರಲಿಲ್ಲ. ಬಂದಿರತಕ್ಕಂಥ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಂದು ಒಳ್ಳೆಯ ಹಣ್ಣಿನ ಗಿಡವನ್ನು ಕೊಟ್ಟು ಕಳಿಸ್ಬೇಕು ಅಂಥೇಳಿ ಪಕ್ಷದ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಕೂಡ ಈ ಶುಕ್ರವಾರ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿಬಿಟ್ಟು ಎಲ್ಲರೂ ಕೂಡ ಒಂದೊಂದು ಗಿಡವನ್ನು ನೆಟ್ಟು ತಾವು ಒಂದೊಂದು ಗಿಡವನ್ನು ತೆಗೆದುಕೊಂಡು ಹೋಗಿ ಪರಿಸರವನ್ನು ಕೂಡ ಸಂರಕ್ಷಿಸೋದ್ರ ಜೊತೆಗೆ ಪಶು ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಭಗವಂತನಲ್ಲಿ ಬೇಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ವಿನಂತಿ. ಅಡಿಕೆ ಗಿಡ ನೆಡೋದು ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿದ್ವಿ. ಆ ನಂತರದಲ್ಲಿ ನೀರಿನ ವ್ಯವಸ್ಥೆ ಬೇಕು ಅಂತ ಹೇಳ್ಬಿಟ್ಟು ಸ್ಪ್ರಿಂಕ್ಲರನ್ನು ಮಾಡಬೇಕು ಅಂಥೇಳಿ ಸ್ನೇಹಿತರೆಲ್ಲ ಮತ್ತೆ ಯೋಚನೆ ಮಾಡಿದ್ವಿ. ಬರೀ ನೀರಿನ ವ್ಯವಸ್ಥೆ ಮಾಡಿದರೆ ಸಾಕಾಗಲ್ಲ, ಅದಕ್ಕೆ ರಕ್ಷಣೆಗಾಗಿ ಬೇಲಿ ಬೇಕು ಅಂತ ಮುಳ್ತಂತಿ ಬೇಲಿಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ಖರ್ಚು ವೆಚ್ಚ ಅಂತ ಹೇಳೋದಕ್ಕೆ ಹೋದರೆ ಹತ್ತತ್ರ 70-80 ಸಾವಿರ ರೂಪಾಯಿ ಖರ್ಚು ವೆಚ್ಚದ್ದು. ಆದರೆ ಸಾಕಷ್ಟು ಇದರಲ್ಲಿ ಏನಪ್ಪ ಅಂತಂದರೆ ನಮ್ಮ ಸ್ನೇಹಿತರದ್ದೆಲ್ಲ ಶ್ರಮದಾನದ ಮೂಲಕ ಸಾಕಷ್ಟು ಕೆಲಸವನ್ನು ಮಾಡಿರೋದ್ರಿಂದ ನಮಗೆ ಅಷ್ಟೊಂದು ಖರ್ಚು ವೆಚ್ಚ ಆಗಿಲ್ಲ. ಒಂದು 50-60 ಸಾವಿರ ರೂಪಾಯಿ ಹತ್ತತ್ರ ಖರ್ಚು ಬಂದಿರ್ಬೋದು. ಅದಕ್ಕೇನು ಅಂತ ಲೆಕ್ಕ ಹಾಕಿಲ್ಲ, ಯಾಕಂದರೆ ಎಲ್ಲ ನಮ್ಮ ಸ್ನೇಹಿತರು ಒಬ್ಬೊಬ್ಬರು ಒಂದೊಂದನ್ನು ನಿರ್ವಹಿಸ್ತಾ ಇರೋದ್ರಿಂದ ಅದ್ರದ್ದು ಟೋಟಲ್ ಖರ್ಚು ವೆಚ್ಚ ಲೆಕ್ಕ ಹಾಕಿಲ್ಲ. ಮತ್ತು ಇನ್ನಷ್ಟು ಕಾರ್ಯಕ್ರಮಗಳನ್ನು, ಇನ್ನಷ್ಟು ಖರ್ಚು ವೆಚ್ಚಗಳನ್ನು ಈ ಕುಟುಂಬಕ್ಕಾಗಿ ಶುಕ್ರವಾರದ ಕಾರ್ಯಕ್ರಮದ ದಿವಸ ಮಾಡೋದ್ರಿಂದ ಈ ಕುಟುಂಬಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಏನು ಸಹಕಾರ ಬೇಕೋ ಅದನ್ನು ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳು ಮತ್ತು ನಮ್ಮ ನೆಚ್ಚಿನ ಶಾಸಕರು ಸೇರಿ ಮಾಡೋರಿದ್ದೇವೆ ಶುಕ್ರವಾರ. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಇಶಾಕ್ ಮಾತನಾಡಿ, ಕಾರ್ಯಕರ್ತ ಆಗಿದ್ದ ನಮ್ಮ ಪರ್ಸ ಹಾಗೂ ಜೊತೆಗೆ ನಮ್ಮ ಆತ್ಮೀಯನೂ ಆಗಿದ್ದ. ಯಾವುದೇ ಈ ಸತಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ BJP ಚುಕ್ಕಾಣಿ ಹಿಡಿಲಿಕ್ಕೆ ಕಾರಣಕರ್ತ ಅಂದರೆ ನಮ್ಮ ಪರ್ಸ ಅಂತ ಗಣ್ಯ ವ್ಯಕ್ತಿ, ಅವನೇ ಅದಕ್ಕೆ ಕಾರಣಕರ್ತ ಆಗಿದ್ದಾನೆ. ಜೊತೆಗೆ ಈ ರೀತಿಯಾದಂಥ ಕಾರ್ಯಕ್ರಮ ನಮ್ಮ ಚೇತನ್ ಅವರು ವಹಿಸ್ಕೊಂಡು, ಯಾಕಂದರೆ ಇದು ನಮ್ಮ ಗಮನಕ್ಕೂ ಬಂದಿರಲಿಲ್ಲ. ನಾನು ಹೇಳಿದ ಕ್ರೆಡಿಟ್ ಎಲ್ಲ ನಮ್ಮ ಚೇತನ್ ರಾಜ್ ಅವರಿಗೆ ಸೇರ್ಬೇಕಂತ. ಯಾಕಂದರೆ ಈ ಭಾವನೆ ಇತ್ತಂತ ಹೇಳಿದರೆ ನಮ್ಮ BJP ಸಂಘಟನಾ ಕಾರ್ಯದರ್ಶಿ ಬಳಗದಲ್ಲಿ ಈ ರೀತಿ ಭಾವನೆಗಳಿತ್ತಂದರೆ, ಅಂಥ ಎಲ್ಲಿ BJP ಒಬ್ಬೊಬ್ಬ ವ್ಯಕ್ತಿಗೆ ತೊಂದರೆ ಆದರೆ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಸಹಾಯ ಮಾಡೋದರಿಂದ ಅವರ ಜೀವನ ನಿರ್ವಹಣೆಗೆ ನಾವು ಒಂದು ದಾರಿ ತೋರಿಸಿದಾಗ ಆಗ್ತದೆ. ಹಾಗಾಗಿ ಎಲ್ಲರೂ ಇವ್ರು ಕೊಟ್ಟಂಥ ಒಂದು ಸೂಚನೆ ಏನಿದೆ, ಒಂದು ಮಾರ್ಗದರ್ಶನ ಏನು ಇವತ್ತು ಹಾಕ್ಕೊಟ್ಟಂಥ ನಮ್ಮ ಪರ್ಸನ್ ಕೊಟ್ಟಂಥ ಅವರ ಪತ್ನಿಯವರಿಗೆ ಅವ್ರ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಒಂದು ತಳಹದಿ ಅಂತ ಹಾಕ್ಕೊಟ್ಟಿದ್ದಾರಲ್ಲ, ಅದು ಸಹ ಆದರ್ಶಪ್ರಾಯವಾಗಿ ಆಗಲಿ ಅಂತ ಎಲ್ಲರಲ್ಲಿ ಕೇಳ್ತಾ ನನ್ನ ಪರಶುರಾಮ್ ಪತ್ನಿ ಹೊನ್ನಮ್ಮ ಮಾತನಾಡಿ, ಮನೆಯವರು BJP ಮುಖಂಡರು ಅದರಲ್ಲಿದ್ದರು. ಆಮೇಲೆ ಚೇತನ್ ಕುಮಾರ್ ಭಾಳ ಸಹಾಯ ಮಾಡ್ಯಾರ. ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಭಾಳ ಸಹಾಯ ಮಾಡ್ಯಾರ. ನಾವು ಅವ್ರಿಗೆ ಎಷ್ಟು ಇದು ಹೇಳಿದ್ರೆ ನಮ್ಗೆ ಸಾಕಾಗಲ್ಲ, ಎಲ್ಲರೂ ಸೇರಿ ಸಹಾಯ ಮಾಡ್ಯಾರ. ಇದು ಬುಧವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.